ಮೋಹನ್ ಭಾಗವತರು ತನ್ನ ಜೀವನವನ್ನೇ ಸಮರ್ಪಣೆ ಮಾಡಿಕೊಂಡು ಬದುಕ್ತಾ ಇರೋರು. ಅವ್ರ ಜೀವನವೇ ಸಮರ್ಪಿತ ಜೀವನ. ಯಾರದೋ ಹಿರಿಯರ ಪುಣ್ಯದಲ್ಲಿ ಬದುಕ್ತಿರುವಂಥವರು, ಬದುಕು ಕಟ್ಕೊಂಡಿರೋರು ಮೋಹನ್ ಭಾಗವತರು ಅಲ್ಲ. ಅವರು ತನ್ನ ಬದುಕನ್ನು ದೇಶಕ್ಕಾಗಿ ಸಮರ್ಪಣೆ ಮಾಡಿರ್ತಕ್ಕಂಥವ್ರು. ಅಂಥ ಹಿರಿಯರ ಬಗ್ಗೆ ಮಾತಾಡಬೇಕಾದ್ರೆ ತನ್ನ ವಯಸ್ಸು ಮತ್ತು ಅವ್ರ ಹಿರಿತನ ಅದ್ರ ಬಗ್ಗೆ ಸ್ವಲ್ಪ ಲಕ್ಷ್ಯ ಇಟ್ಟು ಪ್ರಿಯಾಂಕ್ ಖರ್ಗೆ ಅವರು ಮಾತಾಡೋದು ಒಳ್ಳೆಯದು. ಪತ್ರ ಬರೆದಿದ್ದಾರೆ. 100 ವರ್ಷದ ಸಂಘದ ಜರ್ನಿಯೇ ಅದಕ್ಕೆ ಉತ್ತರ ಆಗಿದೆ. 100 ವರ್ಷಗಳ ಕಾಲದ ಸಂಘದ ಜರ್ನಿ ಇದೆಯಲ್ಲ, ಅದೇ ಅದಕ್ಕೆ ಉತ್ತರ ಆಗಿದೆ. ಮತ್ತು ನಮ್ಮ ದೇಶದಲ್ಲಿ, ನಮ್ಮ ಸಂವಿಧಾನದಲ್ಲಿ ರಿಜಿಸ್ಟ್ರು ಮಾಡಿಕೊಂಡು ಸಂಘಟನೆ ಮಾಡೋಕ್ಕೆ ಅವಕಾಶ ಇದೆ, ರಿಜಿಸ್ಟ್ರು ಮಾಡದೆಯೂ ಸಂಘಟನೆ ಮಾಡೋಕ್ಕೆ ಅವಕಾಶ ಇದೆ. ರಿಜಿಸ್ಟ್ರು ಮಾಡೋದಕ್ಕೆ ಸಂಘ ಸೊಸೈಟಿ ಅಲ್ಲ, ಸಂಘ ಕಂಪನಿ ಅಲ್ಲ, ಸಂಘ ಪೊಲಿಟಿಕಲ್ ಪಾರ್ಟಿ ಅಲ್ಲ, ಸಂಘ ಟ್ರಸ್ಟ್ ಅಲ್ಲ. ಸಮಾಜವನ್ನು ಸಂಘಟಿಸೋದಕ್ಕೋಸ್ಕರ ಕಟ್ಟಿರ್ತಕ್ಕಂಥ ಒಂದು ಸಂಘಟನೆ. ಸಮಾಜವನ್ನು ಸಾಮರಸ್ಯದ ಮೂಲಕ ಸಂಘಟಿಸ್ತಾ ಇದೆ. ಸಂಘವನ್ನು ನಿಜವಾಗಲೂ ಅರ್ಥ ಮಾಡ್ಕೊಳ್ಬೇಕು ಅನ್ನುವಂಥ ಮುಕ್ತ ಮನಸ್ಸಿದ್ದರೆ ಸಂಘದ ಶಾಖೆಗೆ ರಿಜಿಸ್ಟ್ರೇಷನ್ ಫೀಸ್ ಇಲ್ಲ, ಜಾತಿ ಕೇಳಲ್ಲ, ಅಲ್ಲಿ ರಿಸರ್ವೇಷನ್ ಕೋಟಾನೂ ಇಲ್ಲ. ಸಂಘದಲ್ಲಿ ಎಲ್ಲವೂ ಉಚಿತ, ಸಂಸ್ಕಾರವೂ ಉಚಿತ. ಅಲ್ಲಿ ನಿಮಗೆ ಬಸವಣ್ಣವ್ರ ವಚನ ಹೇಳ್ಕೊಡ್ತಾರೆ, ಅಂಬೇಡ್ಕರ್ ಅವರ ಅಮೃತ ವಚನವನ್ನು ಹೇಳ್ಕೊಡ್ತಾರೆ. ಯಾರ್ಯಾರು ನಾಡಿಗಾಗಿ ಬದುಕಿದರೋ ಆ ಎಲ್ಲ ಮಹನೀಯರ ದರ್ಶನಗಳನ್ನು ಸಂಸ್ಕಾರದ ಮೂಲಕ ಕಲಿಸೋ ಕೆಲಸ ಆಗುತ್ತೆ. ಕಬಡ್ಡಿ ಆಡಿಸ್ತಾರೆ. ಕಬಡ್ಡಿಯ ಮೂಲಕನೇ ನಾವು ಮಣ್ಣಿನ ಜೊತೆಗೆ ಬೆರೆಯುವಂಥ ಈ ನೆಲದ ಗುಣವನ್ನು ಕಲಿಸ್ಕೊಡೋ ಕೆಲಸ ನಡೆಯುತ್ತೆ. ದೇಶಭಕ್ತಿ ಗೀತೆಗಳನ್ನು ಹಾಡು ಹೇಳ್ಕೊಳ್ತಾರೆ. ಇದನ್ನು ಅನುಭವ ಮಾಡಿಕೊಂಡಾಗ ಬಹುಶಃ ಪ್ರಿಯಾಂಕ್ ಖರ್ಗೆಯವರ ಮನಸ್ಸಿನಲ್ಲಿರುವ ಪೂರ್ವಾಗ್ರಹವು ದೂರ ಆಗ್ಬೋದು. ಹಾಗಾಗಿ ಅವರು ಯಾವುದಾದ್ರೂ ಈ ಶಾಖೆಗೆ ಹೋಗಲಿ. ಭಾಳ ಜನ ಸಂಘದ ಬಗ್ಗೆ ತಪ್ಪಭಿಪ್ರಾಯ ಹೊಂದಿದ್ದಂಥವರು ಸಂಘದ ಶಿಬಿರಕ್ಕೆ ಬಂದು ಸಂಘದ ಶಾಖೆಯನ್ನು ನೋಡಿ, ಸಂಘದ ಕಾರ್ಯಶೈಲಿಯನ್ನು ನೋಡಿ ತಮ್ಮ ಅಭಿಪ್ರಾಯವನ್ನು ಬದಲಾಯಿಸ್ಕೊಂಡಿದ್ದಾರೆ. ಇವರ ಅಭಿಪ್ರಾಯವೂ ಬದಲಾಗುತ್ತೆ. ಪೂರ್ವಾಗ್ರಹ ಇದ್ದರೆ ಕಾಮಾಲೆ ಕಣ್ಣಿಗೆ ಕಾಣೋದೆಲ್ಲ ಹಳದಿ ಆಗುತ್ತೆ. ಮುಕ್ತ ಮನಸ್ಸಿದ್ದರೆ ಸಂಘವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಗ್ರಂಥವೂ ಅವಶ್ಯಕತೆ ಇಲ್ಲ. ಶಾಖೆಯೇ ಸರಳವಾಗಿರ್ತಕ್ಕಂಥ ಒಂದು ದಾರಿ, ಅಲ್ಲಿ ಬಂದು ಸಾಕು. ಹಣಕಾಸಿನ ವ್ಯವಹಾರನೇ ಮಾಡಲ್ಲ. ಈಗ ಲೆಕ್ಕ ಕೊಡಬೇಕು ಅಂತಾರೆ. ನಾನು ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದಿಗೆ ಒದ್ದಂಗೆ ಆಗುತ್ತೆ. ಜನ ನಿಮಗೆಲ್ಲಿಂದ ಬಂತು ಈ ಎಲ್ಲ ಸಂಪತ್ತು ಅಂತ ಅವ್ರ ಲೆಕ್ಕ ಕೇಳಿದ್ರೆ ಆ ಲೆಕ್ಕನೇ ಅವ್ರು ಇನ್ನೂ ಕೊಟ್ಟಿಲ್ಲ. ಆದರೆ ಸಂಘ ಬಿಸ್ನೆಸ್ಸೇ ಮಾಡಲ್ಲ. ಸಂಘದ ಸ್ವಯಂ ಸೇವಕರು ವರ್ಷಕ್ಕೊಮ್ಮೆ ಗುರುದಕ್ಷಿಣೆಯನ್ನು ಸಮರ್ಪಣೆ ಮಾಡ್ತಾರೆ. ಗುರುದಕ್ಷಿಣೆಯನ್ನು ಸಮರ್ಪಣೆ ಮಾಡೋದ್ರ ಲೆಕ್ಕ ಸಂಘದ ಕೈನಲ್ಲಿದೆ. ನಮ್ಮ ಮನೆಯಲ್ಲಿ ನಮ್ಮ ಹಿರಿಯರಿಗೆ ಹೇಗೆ ಯೋಗಕ್ಷೇಮ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ ಅಂತ ಭಾವಿಸ್ತೇವೋ ಹಾಗೆ ಗುರುದಕ್ಷಿಣೆಯನ್ನು ಕೊಡ್ತಾರೆ. ಜೀವನವನ್ನು ಸಮರ್ಪಿಸಿ ಸಂಘದ ಪ್ರಚಾರಕರುಗಳು ಕೆಲಸ ಮಾಡ್ತಾರೆ. ಹಾಗಾಗಿ ಅವರೇನು ಹೇಳ್ತಾ ಇದ್ದಾರೋ ಅವರು ಹೇಳೋ ರೀತಿಯಲ್ಲಿ ಸಂಘ ಕಂಪನಿಯಲ್ಲ, ವ್ಯವಹಾರ ಮಾಡಲ್ಲ, ಸಂಘ ಟ್ರಸ್ಟ್ ಅಲ್ಲ. ಯಾರು ಸರ್ಕಾರ ಈಗಾಗಲೇ 3 ಬಾರಿ ಬ್ಯಾನ್ ಮಾಡಿದಾಗ ನ್ಯಾಯಾಲಯಕ್ಕೆ, ಸರ್ಕಾರಕ್ಕೆ ಈ ಎಲ್ಲ ಪರೀಕ್ಷೆಯಲ್ಲಿ ಪಾಸಾಗಿದೆ. ಇವ್ರದ್ದು ಹಳೆ ಪ್ರಶ್ನೆ ಇವ್ರ ಬಾಯಿಂದ ಮತ್ತೊಮ್ಮೆ ಕೇಳ್ತಿದ್ದಾರೆ. ಯಾವುದು ಪ್ರಶ್ನೆಗಳು ಹೊಸ್ತಲ್ಲ, ಎಲ್ಲ ಹಳೆ. ನೀವು ನೀವು ಸ್ವತಂತ್ರ ಇದ್ದೀರಿ. ಕಲಬುರಗಿಯವರು ನಿಮಗೆ ಹೆಚ್ಚು ಗೊತ್ತಿದೆ ನನಗಿಂತ ಚೆನ್ನಾಗಿ. ಅಲ್ಲ, ನಿಮಗೆ ರಿಜಿಸ್ಟ್ರೇಷನ್ ಅವಶ್ಯಕತೆ ಇಲ್ಲ. ಸಂವಿಧಾನವನ್ನು ತಿಳ್ಕೊಂಡ್ರೆ ಅವರಿಗೆ ತಿಳ್ಕೊಳ್ದಲೇ ಬರೀ ಮಾತಾಡ್ತಾರಲ್ಲ. ಮತ್ತು ಕೆಲವು ಸರಿ ಏನಾಗಿರುತ್ತೆ ಅಂದರೆ, ಈಗ ಕಾಂಗ್ರೆಸ್ಸು 70ರ ದಶಕದ ನಂತರ ಬೌದ್ಧಿಕತೆಯನ್ನು ಎಡಚರಿಗೆ ಒತ್ತ ಇಟ್ಬಿಡ್ತು. ಆ ಎಡಚರ ಬೌದ್ಧಿಕತೆಯ ಕಾರಣಕ್ಕೋಸ್ಕರ ತನ್ನ ಸ್ವಂತಿಕೆಯನ್ನು ಕಳ್ಕೊಂಡ್ಬಿಡ್ತು. ಆ ಸ್ವಂತಿಕೆ ಕಳ್ಕೊಂಡಿರೋ ಕಾರಣಕ್ಕೆ ಅವರಿಗೆ ಭಾರತೀಯ ಮೂಲದ್ದು, ಭಾರತಕ್ಕೆ ಒಳ್ಳೆಯದಾಗೋದು ಎಲ್ಲದರ ಬಗ್ಗೆನೂ ಅನುಮಾನ ಶುರುವಾಗುತ್ತೆ. ಗೃಹ ಸಚಿವರಿಗೆ ಕಾನೂನು ಗೊತ್ತಿಲ್ಲ ಅಂತಲ್ಲ, ಇದ್ರು ಪತ್ರ ಬರೆದಿದ್ದಾರೆ. ಏನು ಉದ್ದೇಶ ಅಂತೀರಿ? ಪತ್ರ ಬರೆಯೋದ್ರಲ್ಲಿ ಸ್ವತಂತ್ರ ಇದ್ದಾರೆ. ಆ ಉದ್ದೇಶದ ಬಗ್ಗೆ ಸರಸಂಘ ಚಾಲಕರೇ ಕೇರಳದ ತಿಚೂರಿನಲ್ಲಿ ಇಂಥದೇ ಒಂದು ಪ್ರಶ್ನೆಗೆ ಅವರು ಉತ್ತರಿಸಿದ್ದಾರೆ. ಅವರೊಬ್ಬರೇ ಅಲ್ಲ, ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡ ಸಪೋರ್ಟ್ ಮಾಡಿದ್ದಾರೆ. RSSನವರು ಹಿಂದೂಗಳೇ ಅಲ್ಲ, ಹಿಂದೂ ವಿರೋಧಿಗಳು ಅಂತ ಹೇಳಿದ್ದಾರೆ. ನಾನು ಕೇಳ್ತೀನಿ, ಯತೀಂದ್ರ ಅವರೇ, ಹಿಂದೂಗಳು ಅಂದರೆ ಯಾರು ಅನ್ನೋದು ನಿಮಗೆ ಸ್ವಲ್ಪ
ಅರಿವು ಮೂಡಿಸ್ಕೊಳ್ಳಿ. ಹಿಂದೂಗಳು ಯಾರು ಅಂತ ಅರ್ಥ ಆಗುತ್ತೆ. ಹಿಂದೂಗಳು ಯಾವತ್ತೂ ಕೂಡ ಗಳಿಗೆಗೊಮ್ಮೆ ಬಣ್ಣ ಬದಲಾಯಿಸಲ್ಲ. ಎಲ್ಲ ಬಣ್ಣವೂ ನಮ್ಮದು ಅಂತ ಸ್ವೀಕಾರ ಮಾಡ್ತಾರೆ. ಗಳಿಗೆಗೊಮ್ಮೆ ಬಣ್ಣ ಬದಲಾಯಿಸೋರು ಬೇರೆಯವರು.